ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ತ್ರಿಕೂಟೇಶ್ವರ ದೇವಸ್ಥಾನ ಈಗ ಫಸ್ಟ್ ತ್ರಿಕೂಟ ಆಗಿತ್ತು, ಆಮೇಲೆ ಏಕೂಟ ಆಯ್ತು. ಹಿಂಗೆ ಇದು ಅವಾಗೆ ಈಗಂದ್ರೆ ಒಂದು 10-15 ವರ್ಷ ಬಿಟ್ಟು 3ನೇ ದೇವಸ್ಥಾನ ಆಗಿದೆ ಅಂತ ತ್ರಿಕೂಟ ದೇವಸ್ಥಾನ ಅಂತ ನಾವು ಕರಿತೇವೆ. ಇದು ಏಕೂಟ ದೇವಸ್ಥಾನ. ಅದೇ ಹೊರಬಿತ್ತಿ ಭಾಗ ಬಹಳ ಒಂದು ಸೂಕ್ಷ್ಮವಾದಂತಹ ಒಂದು ಅವಾಗಿನ ಕಾಲ ಕಲೆ ನೋಡಬಹುದು. ಈ ಒಂದು ಅಗ್ರಹಾರ ಆಗಿತ್ತು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸನ ಇಲ್ಲಿ ಮಾಡ್ತಿದ್ರು. ಒಂದು ಲಾಕುಳ ಶೈವ ಪಂಥದ ಒಂದು ಕೇಂದ್ರ ಸ್ಥಾನ ಆಗಿತ್ತು. ಕಾಲಾನಂತರ ಇದೊಂದು ಇಲ್ಲಿ ಹಂಡೆ ಹನುಮಪ್ಪ ನಾಯಕ ಅಂತ ತಿಳ್ಕೊಂಡು ಬಹಳ ಪ್ರಸಿದ್ಧ ಆದಂಥದ್ದು ಅರಸು ಬಂದು ಆಳ್ಯಾರ. ಅವರು ಬಹುಶಃ ಬಳ್ಳಾರಿ ಕೋಟೆ ಕಟ್ಟಿಸಿದ್ರು ಹಂಡೆ ಹನುಮಪ್ಪ ನಾಯಕ ಅಂತ ಹೇಳಿ ಪ್ರತೀತಿ ಇದೆ. ಅದು ಹೀಗಾಗಿ ಒಂದು ದೇವಸ್ಥಾನ ಬಹಳಷ್ಟು ಈ ಒಂದೇ ಸರ್ಕಲ್ದಾಗ 4 ದೇವಸ್ಥಾನ ಕಾಣ್ತಿದ್ವು. ತ್ರಿಕೂಟೇಶ್ವರ ಒಂದು, ಏಕೂಟ ಒಂದು, ಮುಕ್ತೇಶ್ವರ ನೋಡಿಲ್ಲ ಅದು ಒಂದು. ಈಗ ಇಲ್ಲಿ ಒಂದೇ ಒಂದು ಸಂಖ್ಯೆದ 4 ದೇವಸ್ಥಾನ ನಾವು ಕಾಣ್ತೀವಿ. ಇದು ಚೆನ್ನಕೇಶವ ದೇವಸ್ಥಾನ ಅಂತ ಇದ್ರ ಪಕ್ಕದ್ರಿ. ಇದು ಪ್ರಸನ್ನ ಚೆನ್ನಕೇಶ್ವರ ಅಂತ ತಿಳ್ಕೊಂಡು ಶಾಸನ ಆಗ್ತದೆ. ಈಗ ಅದನ್ನು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಇದೊಂದು ಪ್ರಕಾರ ನೋಡ್ತೀರಿ, ಇಲ್ಲಿ ಮ್ಯಾಲಿದ್ದು ಕೆಳಗಿನ ಇಳಿಜಾರು ಅಂತ ಒಂದು ಛತ್ ನೋಡ್ತೀರಿ. ಇಳಿದು ನಾವು ಪ್ರವೇಶ ಮಾಡೋದು. ಈ ಪುಷ್ಕರಣಿ ಒಳಗೆ ಏನಾಯ್ತು ಸರ್, ಅದಕ್ಕೆ ಏನು ಕಲ್ಯಾಣಿ ಅಂತಾರಲ್ಲ, ಇಲ್ಲಿಂದ ನೇರವಾಗಿ ಹೋಗ್ಬೇಕು. ಪಾವಟೆನಿಗಳದಾವ್ರಿ ಅವು. ಇದನ್ನಲ್ಲಿ ಶಿವದ ಮೇಲೆ ಏನಾರ ನವಗ್ರಹಗಳದಾವ್ರಿ. ನವಗ್ರಹಗಳದಾವು. ನವಗ್ರಹಗಳ ಪೂಜೆ ಅಥವಾ ಹೋಮ ಹವನ ಮಾಡುವಾಗ ಅದನ್ನು ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಇದನ್ನು ಲಿಂಗ ಅದು ಕಲ್ಯಾಣಿ. ಇದು ಚೆನ್ನಕೇಶವ ದೇವಸ್ಥಾನ ಅಂತ ಹೇಳಿ, ಪ್ರಸನ್ನ ಚೆನ್ನಕೇಶವ ದೇವಸ್ಥಾನ ಅಂತ ಕರೀತಾರೆ. ಅದು ಆಕ್ಚುಲಿ ಈಗ ಕರೀದು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಹೇಳಿ ಈಗ ಸದ್ಯ ಕರೀತಾರೆ. ಶಾಸನ ಪ್ರಕಾರ ಇದೊಂದು ಚೆನ್ನಕೇಶವ ದೇವಸ್ಥಾನ ಅಂತ ಹೇಳಿ ನಾವು ಮೆನ್ಷನ್ ಮಾಡಿದ್ದಾರೆ. ಏನ್ ನಿಂತಿನ ನೋಡ್ರಿ, ಈ ಭಾಗ ನವರಂಗ ಭಾಗ. ಈ ನವರಂಗ ಭಾಗ ಇವಾಗ ಅಂತರಾಳ ಮುಂದೆ ಅದು ಗರ್ಭಗೃಹ. ಸ್ವಲ್ಪ ಕಟ್ ಮಾಡ, ಅಂತರಾಳ ಹೋಗಿ. ಇದು ಅಂತರಾಳ ಭಾಗ ಇದೀನಿ. ಅಂತರಾಳಕ್ಕೆ ಇದು ನೋಡ್ತೀವಿ, ಬಾಗಿಲು ಹೊಡೆದ ಮೇಲೆ ಇಲ್ಲಿ ಲಲಾಟದಲ್ಲಿ ಗಣಪತಿ ಕಾಣ್ತೀವಿ. ಇದು ಇಲ್ಲಿ ನೋಡ್ತೀವಿ ವೈಷ್ಣವ ಶಿಲ್ಪ ನೋಡ್ರಿ ಹೆಂಗದಂದ್ರೆ ಶಂಖ ಚಕ್ರ ಗದಾ ಪದ್ಮ ನೋಡ್ರಿ. ಇದು ವೈಷ್ಣವ ಶಿಲ್ಪ. ಇದು ಶಂಖ, ಇದು ಚಕ್ರ, ಗದಾ, ಪದ್ಮ ಇನ್ನೊಂದು ಕೈಯಾಗಿತ್ತು. ಬಹುಶಃ ಕೈ ಹೀಗೆ ಭಿನ್ನವಾಗಿರ್ಬೇಕು. ಇದೇನು ನೋಡ್ತೀರ, ವೈಷ್ಣವದ ಒಂದು ದೇವಸ್ಥಾನ ಚಿಹ್ನೆಗಳು. ಇವು ದ್ವಾರಪಾಲಕರ ಮೂಲಕ ನಾವು ಈ ದೇವಸ್ಥಾನ ಯಾವುದು ಅಂತ ಹೇಳಿ ನಾವೊಂದು ಊಹೆ ಮಾಡಬಹುದು. ಹೀಗಾಗಿ ವೈಷ್ಣವದ ಒಂದು ದ್ವಾರಪಾಲಕರಿಂದ ಇದೊಂದು ವೈಷ್ಣವ ದೇವಸ್ಥಾನ ಆಗಿತ್ತು ಅಂತ ಹೇಳಿ ಶಿವಲಿಂಗ ಹೋಗಿ ಬೇರೆ ಆಗಿದ್ರೆ ಇದು ಒಂದು ಸುಂದರ ಪುಷ್ಕರಣಿ. ಇದು ಈಗ ದೇವಸ್ಥಾನಗಳಿಗೆ ನೀರಿಗಾಗಿ, ಪೂಜೆ ಪುನಸ್ಕಾರಗಳಿಗಾಗಿ ಈ ನೀರನ್ನು ಬಳಸ್ತಾ ಇದ್ರು ಅಂತ ಈ ಒಂದು ಶಾಸನದಲ್ಲಿ ಬರ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ 2 ಮೂರ್ತಿಗಳು ಬರ್ತಾವ್ರಿ ಇಲ್ಲಿ. ಅಲ್ಲಿ ಒಂದು ಅದು ವೀರಭದ್ರೇಶ್ವರದು, ಈ ಕಡೆ ಒಂದು ಮೂರ್ತಿ. ಇವು 2 ಮೂರ್ತಿಗಳು ಏನದ ಅಂದ್ರೆ ವಿಶೇಷವಾದಂಥ ಒಂದು ಆಕರ್ಷಣೆ ಅದಾವು. ಈ ಕೆಲವೊಂದು ಇದನ್ನು ಬಳಸೋಕ್ಕಿಂತ ಪೂರ್ವದಲ್ಲಿ ಈ ಕೆಲವೊಂದು ಫೈನ್ ಆಗ್ತಿದ್ವು ಅಂತ ಕೆಲವರು ಬರ್ತಿದ್ರು. ಈಗ ಜನರಿಗೆ ಫೈನ್ ಅಂತಂದ್ರೆ ಒಂದು ಹುಣ್ಣಿನ ಗತ್ಲೆ
ಇಲ್ಲಿ ಏನಾದರೂ ಯಾರಾದರೂ ಫೈನ್ ಆದರೆ ಆ ಮುಖಕ್ಕೆ ಒಂದು ಕೆಂಪನ ವಸ್ತು, ಅದು ಏನಂತ ಗೊತ್ತಿಲ್ಲ, ಅದನ್ನು ಹಚ್ಕೊಂಡು ಆ ಪಂಚಪಳಾರ ಮುಖಾಂತರ ಆ ಮೂರ್ತಿಗಳಿಗೆ ಹಿಂಗಿಸಿ ಅವರು ಆ ಭಾಗದನ್ನು ಹಚ್ಕೊಂಡ್ರೆ ಅವು ಎಲ್ಲ ಉದುರ್ತಿದ್ದು ರೋಗ ನಿವಾರಣೆ ಆಗುವಂಥ ಒಂದು 2 ಮೂರ್ತಿಗಳು ಬರ್ತಾವ್ರಿ ಇಲ್ಲಿಗೆ. ಅದರಷ್ಟೇ ಈ ಕಡೆ ಒಂದಿತ್ತು, ಇದು ಅದೇ ರೀತಿಯಾಗಿ ಈ ಕಡೆ ಇರುವಂತಹ ಒಂದು ರೂಪದಲ್ಲೇ ಇದು ಒಂದು ಇತ್ತು. ಆದರೆ ಕೆಲವಂತರದೊಳಗೆ ಪಂಚಾಯತಿಯವರು ಏನು ಮಾಡಿದ್ರು ಅಂದ್ರೆ ಇದನ್ನು ಮುಚ್ಚಿಸಿ ಒಂದು ಗಡಗಡಿ ಅದು ಜಗ್ಗುವಂಥ ವ್ಯವಸ್ಥೆ ಮಾಡಿದ್ರು. ಆದರೆ ಊರೊಳಗೆ ಅದರಿಂದ ಬಹಳ ಅಪಾಯ ಆಗಕತ್ತು. ಆನಂತರ ಈ ಬಾವಿಯನ್ನು ಯಥಾ ಪ್ರಕಾರ ಮತ್ತೆ ಮೊದಲಿನ ಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಅದಕ್ಕಿಂತ ಪೂರ್ವ ಅದಕ್ಕಾಗಿ ಇಲ್ಲಿ ಒಂದು ಸುಂದರವಾದ ಆ ಆಕೃತಿ ಏನದ ಅಂತಂದ್ರೆ 2ನೇ ಮೇಲೆ ಬದಲಾವಣೆ ಆಗಿ ಹೋಗ್ಯದ್ರಿ. ಇದು ಸೇಮ್ ಇತ್ತು ಇದು ರೀ. ಓಕೆ ಸರ್. ಸ್ವಚ್ಛ ಐತಿ. ಇದು ಕೇಶವನ ದೇವಸ್ಥಾನ. ಇದು ಸಾಧಾರಣ ಎಷ್ಟು 900 1,000 ವರ್ಷದಿಂದನೇ ನಿರ್ಮಾಣ ಮಾಡಿದ್ರು. ಇದು ಒಂದು ಕಾಲದೊಳಗೆ ಅಗ್ರಹಾರವಾಗಿತ್ತು. ನಮ್ಮೂರು ಮುತ್ತಿಗೆಯೂರ ಅಗ್ರಹಾರ ಆಗಿತ್ತು. ಇದಕ್ಕೊಂದು ಇದರದೇ ಆದಂಥ ಒಂದು ದೇವಸ್ಥಾನ, ದೇವ್ರ ಪೂಜೆ ಸಲುವಾಗಿ ಒಂದು ಕಲ್ಯಾಣಿ ಅದ. ಆ ಕಲ್ಯಾಣಿನೂ ನೋಡ್ಬೋದು ನೀವು. ಆಮೇಲೆ ಒಳಗಡೆ ಒಂದು ಗರುಡ ವಾಹನ ವಿಷ್ಣು ಮೂರ್ತಿ ಅದ. ಆ ಮೂರ್ತಿನೂ ಭಾಳ ಸುಂದರವಾಗಿರತಕ್ಕಂಥ ಮೂರ್ತಿ. ಈಗ ಯಾರ ನಮ್ಮ ಊರಾಗ ಅದರ ಭಕ್ತರು ಯಾರ್ಯಾರು ಇರ್ತಾರೆ ಅವರೆಲ್ಲ ಬಂದು ಪೂಜೆ ಗೀಜೆ ಮಾಡ್ತಾರೆ, ದರ್ಶನಕ್ಕೆ ಬರ್ತಾರೆ. ಇನ್ನಿಷ್ಟು ಕ್ಲೀನ್ ಅದು ಸ್ವಚ್ಛ ಮಾಡ್ಕೊಂಡು ಮಾಡ್ಬೇಕಾಗೈತಿ. ಯಾರು ಸರ್ಕಾರದಿಂದ ಸ್ವಲ್ಪ ಏನಾದರೂ ಸಹಾಯ ಆದ್ರೆ ಭಾಳ ಚಲೋ ಆಗ್ತದೆ ಅಂತ ನಮ್ಮ ಮನಸ್ಸಿಗೆ. ಚೆನ್ನಕೇಶವ ಮೂರ್ತಿ, ಇದು ಚೆನ್ನಕೇಶವ ಮೂರ್ತಿ ಅಂತೇಳಿ ಇದು ಭಿನ್ನ ಆದ ಸಲುವಾಗಿ ಇದನ್ನ ಹೊರಗಡೆ ಇಟ್ಟಿದ್ದಾರೆ. ಮೊದಲು ಒಳಗೆ ಇರ್ತಕ್ಕಂಥ ಮಾಡಿನೊಳಗೆ ಇಟ್ಟಿದ್ರು. ಇದು ಬಿದ್ದು ಒಡೆದ ಸಲುವಾಗಿ ಇದನ್ನ ಇಲ್ಲಿ ತಂದು ಹೊರಗಿಟ್ಟಾರೆ ಅಷ್ಟೇ. ಓಕೆ ಸರ್, ಇದು ಒಂದು ಶಿವಲಿಂಗ ದೇವಸ್ಥಾನ. ಇದರಲ್ಲಿ ಇಲ್ಲಿ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ, 2 ದೇವಸ್ಥಾನಗಳು ಬರ್ತಾವೆ ಸರ್. ಇಲ್ಲಿ ಒಂದು 4 ಶಾಸನಗಳು ಅದಾವು. ಅವು ಕಲ್ಯಾಣಿ ಚಾಲುಕ್ಯರ ಒಂದು ಸಿಂಬಲ್ ಇದೆ ರೀ, ಗಜಲಕ್ಷ್ಮಿ ಇದೆ. ಸುಂದರವಾದಂತ ಒಂದು ಕೆತ್ತನೆಯ ದ್ವಾರ ಬಾಗಲದ, ಅದನ್ನು ನೋಡೋಣ ಬನ್ನಿ ಸರ್. ಸಂಗಮೇಶ್ವರ ಅದ ರೀ ಇಲ್ಲಿ ಒಳಗೆ. ಆದ್ರ ಅದು ನಿಜವಾದ ಶಿವಲಿಂಗ ರೀ. ಆದ್ರ ಅದ ಸಂಗಮೇಶ್ವರ ದೇವಸ್ಥಾನ ಅಂತ ಮಾಡ್ಕೊಂಡಾರಿ. ಒಳಗ 2 ಅದಾವ್ರಿ ಇಲ್ಲಿ ಲಿಂಗಗಳು. ಆನಂತರ ಬದಲಾವಣೆಯಾಗಿ ಗೌರಿಶಂಕರ ಆಗಿ ಅಲ್ಲಿ ಒಂದು ಮೂರ್ತಿನೂ ಅದ ಸರ್, ಗೌರಿಶಂಕರ ಇದೆ ಸರ್. ಮುಖಪಂಠದೊಳಗೆ ಬರುವಂತದ್ದು ಇದು. ಪ್ರಥಮವಾಗಿ ಇಲ್ಲಿ ಒಳಗಡೆ ಏನದ ಒಂದು ಶಿವಲಿಂಗ ಅದ, ಅದು ಸಂಗಮೇಶ್ವರ ಆಗಿ ಅದನ್ನ ಮಾಡಿದ್ರು. ಈಗ ಅದು ಸಂಗಮೇಶ್ವರ ದೇವಸ್ಥಾನ ಅಂತಾರೆ. ಇನ್ನು ಮೊದಲು ಏನದ ಗೌರಿಶಂಕರ, ಇದು 300-400 ವರ್ಷಗಳ ನಂತರ ಇದು ಗೌರಿಶಂಕರ ಒಂದು ಮೂರ್ತಿ ಇದೆ. ಅದು ಭಗ್ನ ಆಗೋದ್ರಿಂದ ಆ ಭಾಗದಲ್ಲಿ ಈ ಗೌರಿಶಂಕರನ್ನು ಮಾಡಿಕೊಂಡು ಇದು ದೇವಸ್ಥಾನದ ಮುಖ್ಯವಾದಂಥ ದೇವಸ್ಥಾನ. ಇಡೀ ಊರಿಗೆ ಮುಖ್ಯವಾದಂಥ ಒಂದು ದೇವಸ್ಥಾನ ಇದು. ಇದು ಸರ ಗೌರಿಶಂಕರ ದೇವಸ್ಥಾನ. ಒಳಗೆ ಇದು ಸಂಗಮೇಶ್ವರ ಲಿಂಗ ಅದ. ಇದು ಕಾಲಕ್ಕೆ ಬದಲಾವಣೆ ಆಗಿ ಈಗಾದರೂ ಸಂಗಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಆ ನಂತರ ಇಲ್ಲಿ ಒಂದು ಗೌರೀಶ ಗಂಗೆ ಪಾರ್ವತಿ ಮತ್ತು ಪರಮೇಶ್ವರ ಒಂದು ಮೂರ್ತಿ ಇತ್ತು. ಇದು ಮೇನ್ ಈ ಗೌರಿಶಂಕರ ಆಗ ಕಾರಣ ಇದು
ಇದು ಪರಮೇಶ್ವರ ಮತ್ತು ಪಾರ್ವತಿಯ ಒಂದು ಮೂರ್ತಿ. ಆ ಭಾಗದಲ್ಲಿ ಅದು ಇತ್ತರಿ. ಅವಾಗ ಅದು ಭಗ್ನ ಆಗಿದ್ದರಿಂದ ಭಗ್ನ ಆಗಿದ್ದರೆ ಅದನ್ನು ತೆಗೆದು ಹೊಸದಾಗಿ 300-400 ವರ್ಷಗಳ ನಂತರ ಇದೊಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದರು. ಅದು ಇದನ್ನು ಮಾಡಿದವರು ಇದೇ ಊರಿನ ಗೊಂಬೆ ಮಣಿತನದವರು ಮಾಡಿದರು. ಮಾಡಿದ ಮೇಲೆ ಇದನ್ನು ಏನು ಮಾಡ್ತಾರೆ ಅಂದರೆ ಚಟ್ಟಿ ಅಮಾವಾಸ್ಯೆಗೆ ಇದೊಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಜಾತ್ರೆ ನೆರವೇರ್ತದೆ. ಅದು ಗೌರಿ ಶಂಕರ ಜಾತ್ರೆ ಅಂತ ಮಾಡ್ತಾರೆ. ಭಾಳ ಸುಂದರವಾದಂಥ ಜಾತ್ರೆ ನಡೀತದೆ ರೀ ಇಲ್ಲಿ. ಇದು ಈ ಮುಖಾಂತರ ಇದು ಒಂದು ನಮ್ಮೂರಿಗೆ ದೊಡ್ಡ ದೇವಸ್ಥಾನ ಅಂತ ಹೇಳಬೇಕಾಗಿದೆ. ಇಲ್ಲಿ ಒಂದು 3 ಶಾಸನಗಳು ಬರ್ತಾವೆ ರೀ ಅಲ್ಲಿ. ಇವು ಶಾಸನಗಳು ಬರ್ತವೆ ರೀ ಅದಕ್ಕೆ. ಈ ದೇವಸ್ಥಾನ ಸಂಬಂಧಪಟ್ಟಿದೆ, ಶಿವಲಿಂಗಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ. ಇದು 1165 ಶಾಸನದಲ್ಲಿ ಬರ್ತವೆ ರೀ ಅವು. ಅದೇನ್ರಿ ತೆಗೆದುಕೊಳ್ರಿ 1 ನಿಮಿಷ. ನಾನು ಮಲ್ಲಿಕಾರ್ಜುನ್ ಚಿರಲಿನಿ ಅಂತ, ಈ ಮುತ್ತಿಗೆ ಊರವ್ರೆ. ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಊರೊಳಗೆ ಅತಿ ಪುರಾತನವಾದಂಥ ದೊಡ್ಡ ದೇವಸ್ಥಾನ ನಮ್ಮ ಮುತ್ತಿಗೆ ಊರಿಗೆ. ಇದನ್ನು ಚಟ್ಟಿ ಅಮಾವಾಸ್ಯೆಯಿಂದ ಮರುದಿವಸ ನಮ್ಮ ಊರು ಜಾತ್ರೆ ಅಂತ ಎಲ್ಲ ಇಡೀ ಊರು ಜನ ಸೇರಿಕೊಂಡು ಜಾತ್ರೆ ಮಾಡ್ತೇವೆ. ಇದು ಆ ಕಡೆ ಸಂಗಮೇಶ್ವರ ದೇವಸ್ಥಾನ, ಈ ಕಡೆ ಶಿವನ ಸಭೆ ಅಂಥೇಳಿ 400-400 ವರ್ಷಗಳಿಂದ ನಿರ್ಮಾಣ ಮಾಡಿದರು. ಆಮೇಲೆ ಇಲ್ಲಿ ಒಂದು ಸುಂದರವಾದ ಮೂರ್ತಿ ಇದೆ, ಅದು ಉಮಾಮಹೇಶ್ವರ ಮೂರ್ತಿ. ಭಾಳ ಸುಂದರವಾದಂಥ ಕೆತ್ತನೆಯಿಂದ ಕೂಡಿರತಕ್ಕಂಥ ಮೂರ್ತಿ. ಆಮೇಲೆ ಈ ಗುಡಿ ವಿಷಯವಾಗಿ 3 ಶಿಲಾಶಾಸನಗಳನ್ನು ಬರ್ತೀವಿ. ಇದು ನೋಡ್ತಿರಲ್ಲ, ಇದು ಗಜಲಕ್ಷ್ಮಿ ದ್ವಾರಪಾಲ ಗಜಲಕ್ಷ್ಮಿ ಕಾಂತ. ಇದು ಶಾಖೆಗಳನ್ನು ಕರಿತೀವಿ. ಇದು ಶಾಖೆಗಳು, ಬಾಗಿಲವಾಡ ಶಾಖೆಗಳು. ಕೆಳಗೆ ನಮ್ಗೆ ಒಳಗಿರುವಂಥ ದ್ವಾರಪಾಲಕ ಸಿಗ್ತಾರೆ ಶಿಲ್ಪಗಳು. ಅಲ್ಲಿ ಎಂಟ್ರನ್ಸ್ ನೋಡ್ತೀವಿ, ಅಲ್ಲಿ ಎಂಟ್ರನ್ಸ್ ಚಂದ್ರಹಾಸ ಶಿಲ್ಪ ಅದ, ಅದು ಕೂಡ ಪುರಾತನದಂತ ಸಿಗು. ಬಟ್ ರೀಬಿಲ್ಟ್ ಎಲ್ಲ ಮಾಡಿದ್ದಾರೆ, ಹೀಗಾಗಿ ಅದಕ್ಕೆ ಪುರಾತನದ್ದು ಮತ್ತು ಆಧುನಿಕ ಎರಡೂ ಮಿಕ್ಸ್ ಆಗಿದೆ. ಈ ದೇವಸ್ಥಾನ ಪೂರ್ಣ ಪುರಾತನ ದೇವಸ್ಥಾನ ಆದರೂ ಕೂಡ ಕಾಲ ತಕ್ಕಂತೆ ಜೀರ್ಣೋದ್ಧಾರ ಆಗಿದ್ದರಿಂದ ನಾವು ಎಲ್ಲ ಒಂದು ಶೈಲಿಯ ಅಂದರೆ ಆಧುನಿಕವಾದಂಥ ಒಂದು ಶೈಲಿಯ ಒಂದು ಶಿಲ್ಪ, ಇದು ಆಧುನಿಕ ಶೈಲಿಯ ಒಂದು ಛಾಯೆಯಲ್ಲಿ ಕಾಣ್ತೀವಿ. ಮಂದಿರದ ಬಗ್ಗೆ ಸ್ವಲ್ಪ ಹೇಳ್ರಿ, ಏನಂತಾರೆ ಈ ಮಂದಿರಕ್ಕೆ? ಈ ಮಂದಿರಕ್ಕೆ ರೀ ಕಲ್ಮೇಶ್ವರ ಮಂದಿರ ಅಂತಾರೆ. ಇದು 1165 ಶಾಸನದೊಳಗೆ ಬರ್ತದೆ ಸರ್. ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇದು ನಿರ್ಮಾಣ ಆದಂತ ದೇವಸ್ಥಾನ. ಇದನ್ನ ಕಟ್ಟಿಸಿದವರು ಅಂದ್ರೆ ಸಾಮಂತರಾದಂತ ಗೋವಿಂದ ರಸನ ಮಗ ಮಲ್ಲಿಬೊಮ್ಮ ಅಂತ ಬರ್ತಾರೆ, ಅದಕ್ಕೆ ಬ್ರಹ್ಮದೇವ ಅಂತಾರೆ. ಅವನು ಅವರ ಕಾಲಕ್ಕೆ ಇದನ್ನ ಕಟ್ಟಿಸಿದವರು. ಇದು ಹಂಡೆ ವಜ್ರ ವಂಶಸ್ಥರು ಅಂತ ಅವ್ರು ಬರ್ತಾರೆ ಸರ್, ಆಚಣ್ಣ ಅಂತ ಬರ್ತಾರೆ. ಅವರು ವಂಶಕ್ಕೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ ಇದು. ಇದು ಇಷ್ಟೇ ಅದ, ಇನ್ನು ದೊಡ್ಡದ್ರಿ? ಇದು ದೊಡ್ಡದದ್ರಿ ಸರ್, ಚೌಕದರಿ ಇದು. ಇದು ಆದ್ರೆ ಏನಾಗ್ಯದ ಅಂತಂದ್ರ ವ್ಯವಸ್ಥೆ ಇಲ್ಲಾರ ಸಲುವಾಗಿ, ಇದು ಯಾರೋ ದೃಷ್ಟಿ ಹಾಸಲಾರ ಸಲುವಾಗಿ ಈ ದೇವಸ್ಥಾನ ಹಾಳಾಗಿ ಹೋಗುವಂತ ಪರಿಸ್ಥಿತಿ ಬಂದದ್ರಿ ಸರ್. ಗೊತ್ತಾಗ ಸರ್, ಮ್ಯಾಲ ನೋಡಿದ್ರೆ ಎಲ್ಲ ಗಿಡಗಳೇ ಇದ್ದವ್ರಿ ಸರ್. ಅದಕ್ಕ ಯಾರು ನೋಡ್ಲಿ ಪಾಪ ಈ ಸುತ್ತಮುತ್ತಲಿನ ಮನಿಯವರೇ ಅದನ್ನ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಕಣಿಕಿ ಹೊಟ್ಟ ಅದನ್ನೆಲ್ಲ ಹೊಟ್ತಿದ್ರಿ ಸರ್. ಹೌದ್ರಿ. ಇತ್ತಿತ್ತಲಾಗಿ ಸುತ್ತಮುತ್ತಲ ಅವರು ಇದನ್ನ ಒಂದಿಟ್ಟು ಮುತುವರ್ಜಿ ವಹಿಸಿ ಈಗ ಅದನ್ನ ಪೂಜೆ ಪುನಸ್ಕಾರ ಮಾಡ್ಯಾನ, ಅವ್ರೆಲ್ಲರಿಗೂ ಒಂದು ಅನುಕೂಲ ಆಗ್ಯದ ರೀ. ಮೊದಲೆಲ್ಲ ಹಾಳಾಗಿ ಹೋಗಿತ್ರಿ ಸರ್. ಅದು ಇದು ಕತೆ ದೊಡ್ಡದ ಸರ್. ಅದು ಒಳಗೇನ್ ಲಿಂಗ ಅದ್ರಿ? ಅದು ಪೂರ್ವಜರ ಕಾಲಕ್ರಿ, ಅವಾಗಿನ ಕಾಲಕ್ರಿ. ಅದು ಮಲ್ಲಿ ಬೊಮ್ಮ ಕಟ್ಟಿಸಿದಂತ ಆತ ಏನ್ ಮಾಡ್ತಾನಂತಂದ್ರ ಜಗದೇವ ಸೋಮೇಶ್ವರ, 2ನೇ ಸೋಮೇಶ್ವರನ ಮಗ ಜಗದೇವ, ಅವನು ಮತ್ತು ಮಲ್ಲಿ ಬೊಮ್ಮಗ ಭಾರಿ ಗೆಳತನ ಇರ್ತದ್ರಿ ಸರ್. ಅವಾಗ ಏನಾಗಿತ್ತಂದ್ರೆ ಸೋಮೇಶ್ವರ ಸಾಯು ಕಾಲಕ್ಕ ಅದು ಕಲ್ಯಾಣಿ ಚಾಲುಕ್ಯ ಬಿಜ್ಜಳನ ಒಂದು ಇದರಿಂದ ಆಸ್ಥಾನದಿಂದ ಅವನನ್ನ ಇದು ಆಗ್ತದ. ಆವಾಗ
ಜಗದೇವ ಹಾ ಮಲ್ಲಿಬೊಮ್ಮನ ಸ್ನೇಹಿತಾಗಿ ಇದೇ ಊರೊಳಗ ಬಂದು ನೆಲೆಸಿರ್ತಾನ್ರಿ ಅವ ಅಚ್ಚಾ ಹಾ ಹಾ ಜಗದೇವ. ಹಾ ಆ ಜಗದೇವ ಬಂದಾಗ ಅವ ಕಾರಣ ಇಲ್ಲಿ ಬಂದಿರೋ ಕಾರಣ ಅಂದ್ರ ಬಿಜ್ಜಳ, ಈ ಕಲ್ಯಾಣಿ ಚಾಲುಕ್ಯ ಬಿಜ್ಜಳನ ದೃಷ್ಟಿ ಬೀಳಬಾರದು ಅಂತ ತಿಳ್ಕೊಂಡು ಮಾಯವಾಗಿ ಒಂದು ಗೌಪ್ಯ ಸ್ಥಳದೊಳಗೆ ಇಲ್ಲಿ ಉಳಿತಾನ್ರಿ ಅವ. ಅಚ್ಚಾ ಹಾ ಯಾವ ಅಂತಂದ್ರ ಮಲ್ಲಿಬೊಮ್ಮನ ಗೆಳೆಯ. ಹಾ ಗೆಳೆಯ ಮುಂದದು ಏನಾಗಿದೆ, ಕಲ್ಯಾಣರ ಹತ್ಯೆ ಶರಣರ ಹತ್ಯೆ ಆಗೋ ಕಾಲಕ್ಕ ಆತ ಏನ್ ಮಾಡ್ತಾನೆ ಅಂತಂದ್ರ ತಾಯಿ ಇದ್ದಾಕಿ ಸಾಯಂಕಾಲ ಊಟ ಮಾಡೋ ಸಂದರ್ಭದೊಳಗ ಮಲ್ಲಿಬೊಮ್ಮ ಮತ್ತು ಜಗದೇವ ಕೂಡೋ ಸಂದರ್ಭದಾಗ ತಾಯಿಗೆ ಗೊತ್ತಾಗುತ್ತ ಅಲ್ಲಿ ಶರಣರ ಹತ್ಯೆ ಆಗಕತ್ತ ಬಸವ ಕಲ್ಯಾಣದೊಳಗ ನೀವು ನಾಯಿ ಹಂಗ ಇಲ್ಲಿ ತಿಂತೀರಲ್ಲ, ಅವನನ್ನ ಬಿಜ್ಜಳನ ನೀವು ಹತ್ಯೆ ಮಾಡಿ ಬಂದು ಊಟ ಮಾಡ್ರಿ ತಂದಾಕ್ಷಣ ಇವರಿಬ್ಬರು ಕೋಪಗೊಂಡು ವೇಷ ಮರೆಸಿಕೊಂಡು ಸೈನಿಕ ರೂಪದಲ್ಲಿ ಹೋಗಿ ಆ ಬಿಜ್ಜಳನ ಹತ್ಯೆ ಕಾಲದೊಳಗೆ ಇವರು ಭಾಗವಹಿಸ್ತಾರ್ರಿ. ಅದು ಶಾಸನದಾಗ ಒಂದ್ ಪುಸ್ತಕ ಬರ್ತದ್ರಿ. ಅವಾಗ ಅವ್ರನ್ನ ಬಿಜ್ಜಳನ ಹತ್ಯೆ ಆದ್ಮೇಲೆ ಆತ ಏನ್ ಮಾಡ್ತಾರ ಈ ಸದ್ ಆಲಮೇಲದಲ್ಲಿ ದೇಶಗತಿಯನ್ನ ಇವರೇ ಮಾಡ್ತಾರ್ರಿ. ಅಲ್ಲಿ ಈಗಾಗಲೇ ಮಲ್ಲಿಬೊಮ್ಮ ಮತ್ತು ಜಗದೇವರ ಸಮಾಧಿ ಅದರ್ ಸರ್. ಆಲ್ಮೇಲದ ದೇಶಗತಿಯನ್ನು ಮಾಡ್ತಾರೆ ಯಾರು, ಮಲ್ಲಿಬೊಮ್ಮ ಮತ್ತು ಜಗದೇವ. ಮಾಡಿದ ಮೇಲೆ ಇವರು ಏನ್ ಮಾಡ್ತಾರೆ, ಬೆಳೆದ ಮೇಲೆ ಇವ್ರ ವಂಶಸ್ಥರು ನಾಲತವಾಡ ದೇಶಗತಿಯನ್ನು ಮಾಡ್ತಾರೆ. ಯಾರು ಮಲ್ಲಿಬೊಮ್ಮನ ವಂಶ, ಜಗದೇವನ ವಂಶಸ್ಥರು. ಆ ನಂತರ ಏನದ, ಕಿತ್ತೂರು ಸಂಸ್ಥಾನಕ್ಕೂ ಕೂಡ ಮಲ್ಲಸರ್ಜ ದೇಸಾಯಿದೊಳಗೆ ಬರ್ತೈತಿ ಅಂತ ಹೇಳಿ ಶಾಸನದೊಳಗ ಈಗಾಗಲೇ ಅದು ಈ ನಾವು ತೋರಿದಂತ ಶಾಸನದಾಗ ಐತಿ ಸರ್. ಐತಿ ಸರ್. ಇಷ್ಟು ಈ ಗುಡಿಯ ಇತಿಹಾಸ. ಇದು ವಿಸ್ತೀರ್ಣ ಎಷ್ಟು ಇರ್ಬೋದು ಸರ್ ಅಂದಾಜು? ಇದಕ್ಕ ಅಂದ್ರ 30-40 ಇರ್ಬೋದು ಸರ್. ಒಮ್ಮೆ ಅಂತೂ ನೋಡ್ಕೊಂಡ್ ಬರೋಣ. ಒಳಗೆ ಜರ ಲಿಂಗ ತೋರಿಸ್ತೀರಿ? ಐತಿ ಸರ್, ತೋರಿಸ್ತೀರಿ. ಏನದ ಸುಂದರ ಒಂದು ಚಕ್ರ ಆಕತಿ, ಶ್ರೀಚಕ್ರ ರೂಪದಾಗ ಬರ್ತದ ಸರ್. ಅದು ಈ ದೇವಸ್ಥಾನ ಜಟ್ಟಿಗ ರುದ್ರಗಂಟಿ ರಾಮಲಿಂಗೇಶ್ವರ ದೇವಸ್ಥಾನ. ಇದು ಶಾಸನದಲ್ಲಿ ಬರುವಂತದ್ದು. ಇದು ಎಷ್ಟು? ಇದು 1175ನೇ ಶಾಸನ ಬರ್ತದೆ ಸರ್. ಇದು 1175 ಕಟ್ಟ ಆಗಿದೆ ಸರ್. ಇದರಲ್ಲಿ ಏನದ, ಬಹಳ ಸುಂದರವಾದಂತ ಕೆತ್ತನೆಗಳು ಅದಾವ್ರಿ ಸರ್. ಅಲ್ಲಿ ಒಳಗಡೆ ಲಿಂಗ ಅದ ಮತ್ತು ಬಹಳ ಒಂದು ಮಾರ್ಮಿಕವಾದಂತ ಒಂದು ಸ್ಥಳ ಅದ. ಆದ್ರೆ ಎದುರಿಗಿರುವಂತದ್ದು ಇಲ್ಲಿ ಇದು ಅವಾಗಿಂದ ಪುಷ್ಕರಣಿ ಇಲ್ಲ ರೀ ಸರ್. ಇದು ಹನುಮಪ್ಪ ನಾಯಕರು ಕಟ್ಟಿಸಿದಂತದ್ದು ರೀ. ಇದು ಪುಷ್ಕರಣಿ ಯಾವ ಇದು 15ನೇ ಶತಮಾನದಾಗ ಬರ್ತೈತಿ ಸರ್. ಇದು ಗುಡಿ ಆಗಿದ್ದು 11ನೇ ಶತಮಾನ. 11ನೇ ಶತಮಾನದಾಗ. ಇದು ಪುಷ್ಕರಣಿ ಆಗಿದ್ದು 15ನೇ ಶತಮಾನ. ಯಾರು ಕಟ್ಟಿಸಿದಂದ್ರೆ ಇದು ಹನುಮಪ್ಪ ನಾಯಕ, ಹಂಡೆ ಹನುಮಪ್ಪ ನಾಯಕ ಕಟ್ಟಿಸಿದಂತ. ಯಾಕೆ ಕಟ್ಟಿಸಿದ ಅಂತಂದ್ರೆ ಇದರ ಕಮಾನು ತಿರುವುದನ್ನ ಸುಲ್ತಾನ್ರದೇ. ಇಲ್ಲಿ 1 ಲಕ್ಷ 2 ಲಕ್ಷ ಸೈನಿಕರು ವಾಸಸ್ಥಾನ ಇದು ಮುತ್ತಿಗೆ ಆಗಿತ್ತು ರೀ. ಅದು ಕಾರಣ ಏನಂದ್ರೆ ಆ ಹನುಮಪ್ಪ ನಾಯಕ ಭಾರಿ ಬಲಿಷ್ಠನಾಗಿದ್ದನ್ರಿ ಮತ್ತು ಕುಸ್ತಿ ಪಟುವ. ಅವಾಗ ಜಟ್ಟಿಗ ಅಂತಿದ್ದರು.
ಜಟ್ಟಿಗೆ ಆಗೋದೋಗಿ ಅದು ಇಲ್ಲೊಂದು ಅವ್ರದ್ದೇ ನ್ಯಾಯದ ಕಟ್ಟಿ ಜಟ್ಟಪ್ಪನ ಕಟ್ಟಿನ ಅಂತಾರ ಈಗಾದ್ರು ಊರೊಳಗ ಇದಾರೆ ಅದು ನ್ಯಾಯದ ಕಟ್ಟಿ ಅದ ನ್ಯಾಯದ ಕಟ್ಟಿನೇ ರೀ ಅವನ ನ್ಯಾಯದ ಕಟ್ಟೆ ಅವ ಏನಾಯ್ತು ಅಂತಂದ್ರ ಇದನ್ನ ಕಟ್ಟಿಸಕ್ ಕಾರಣ ಅಂದ್ರ ಸೈನಿಕರು ಅವ್ರಿಗೆ ಕುಡಿಯಕ ನೀರು, ಆನೆಗಳಿಗೆ, ಕುದುರೆಗಳಿಗೆ ನೀರಿನ ಒಂದು ಅನುಕೂಲ ಆಗ್ಲಿ. ನೀರು ಇಷ್ಟೇ ಯಾವತ್ತೂ ಇರ್ತಾವ? ಯಾವತ್ತೂ ಇರ್ತಾವ ಸರ್. ಇದು ಬಾಳ ಮಳೆಗಾಲ ಬಂದಾಗ ಕಚ್ಚ ಏನ್ ಇರ್ತದಲ್ಲ 2 ಪೌಂಟಿಗೆ ಹೆಚ್ಚು ಇರ್ತಾವ್ರಿ. ಮಳೆಗಾಲ ಕಡಿಮೆ ಇಷ್ಟು ನೀರು ಸತತ ಇರ್ತಾವೆ. ಈಗ ಸತತ ಇರ್ತಾವ್ರಿ. ಅಂದ್ರ ನಾ ಯಾಕೆ ಕ್ವಶನ್ ಕೇಳಕತ್ತೇನೆ, ಹಿಂದಕ್ಕಿನ ಹಿರಿಯರು ನೀರಿನ ಮೂಲ ಎಷ್ಟು ಇಲ್ದಿದ್ ಒಂದೇ ಅಂತ ಅಲ್ರಿ, ಎಲ್ಲ ಕಡೆ ನಾ ಎಲ್ಲಿ ಹೋಗಿನ ಐತಿಹಾಸ ಸ್ಥಳ ನೀರಿನ ಮೂಲ ಎಷ್ಟು ಚಂದ ಹುಡುಗ್ಯಾರ ನೋಡ್ರಿ. ಮತ್ ಮೂಲ ಮಗ್ಲ ಹಳ್ಳ ಅದರಿ ಸರ, ಅದ್ರಷ್ಟೇ ಅದು ಅವಾಗ ಹಳ್ಳ ಇದ್ದಿದ್ದರಿ ಅದು. ಇದು ಇನ್ನೊಂದು ಏನಾದ್ರಿ, ಇಲ್ಲಿ ಯಾರಾದ್ರೂ ಮೊದಲು ಈಗ ಬಟ್ಟೆ ಒಗಿತಿದ್ರು ಅಂದ್ರ ಸೌಂಡ್ ಇದು ಬಹಳ ಪ್ರತಿಧ್ವನಿ ಆಕಿತ್ರಿ ಸರ್. ಇದು ಈಗ ಮೊದಲು ಆಗ್ತಿತ್ತು. ಇದನ್ನ ಏನ್ ಮಾಡಿದ್ರು 2-3 ಸಲ ಇದನ್ನ ಬೋರು ಅದು ಡ್ರಿಪ್ ಹೊಡಿಸಿ ಇದ್ರೊಳಗೆ ಗಾಳ ಇತ್ರಿ, ಭಯಂಕರ ಹುದಲಿತ್ತು. ಅದನ್ನೆಲ್ಲ ತೆಗೆಯುವಾಗ ಆ ಸೌಂಡ್ ಹೋಗಿದ್ರಿ. ಮತ್ತೆ ಇಲ್ಲಿ ಹೋಲ್ ಐತ್ರಿ, ಅದ ಆ ಭಾಗದಾಗ ಒಂದು ಹೋಲ್ ನೀರ್ ಬರ್ತಿತ್ರಿ. ಅದು ಎಲ್ಲಿಂದ ಬರ್ತಿತ್ತೋ ಗೊತ್ತಿಲ್ಲ, ಅದು ಬಂದಾಗ್ಯದ್ರಿ. 15ನೇ ಶತಮಾನದೊಳಗೆ ಕಟ್ಟಿಸಿದಂತದ್ರಿ ಇದು. ಇದು ಏರಿಯಾ ಭಾಳ ಇತ್ತಿತ್ತಲಾಗಿ ಅದು ಅದಾವ ದೇವಸ್ಥಾನಗಳಾದ್ರಿ. ಈ ದೇವಸ್ಥಾನ ಒಳಗಿನ ಜರ ತೋರಿಸ್ರಿ ಬರ್ರಿ ಅಲ್ರಿ. ಇದು ಒಂದು ರಾಮಲಿಂಗೇಶ್ವರ ಮೂರ್ತಿ. ಇತ್ತಿತ್ತಲಾಗಿ ಅದೇ ಅವನ ಭಕ್ತನಾದಂಥ ಮಾರುತಿ ಆ ಮೂರ್ತಿ ಇದೆ ರೀ. ಇಲ್ಲಿ ಬಹಳ ಸುಂದರವಾದಂಥ ಆಕೃತಿ. ಇತ್ತಿತ್ತಲಾಗಿ ಪ್ರಚಲಿತವಾಗಿ ಬದಲಾವಣೆ ಆದ್ಮೇಲೆ ಈ ಕೆತ್ತನೆಯಲ್ಲಿ ಬಹಳ ಸುಂದರವಾದಂಥ ಕೆತ್ತನೆ ಇದು ಅದ ರೀ. ಇದರಲ್ಲಿ ಆಕೃತಿಗಳೇನಿರ್ತವೆ ಬಹಳ ಇದೇನು ನಮ್ಮಲ್ಲಿ ಕೇಶವ ದೇವಸ್ಥಾನದೊಳಗೆ ಹೇಗಿರ್ತದೆ ಅದೇ ರೂಪದೊಳಗೆ ಈ ಆಕೃತಿಗಳನ್ನು ಕೆತ್ತಲಾಗಿದೆ ರೀ. ಇಲ್ಲಿ ಮತ್ತು ಶಿಲಾಬಾಲಿಕೆಗಳೇ ಅದಾರ. ಮೇಲೆ ಸುಂದರವಾದಂಥ ಒಂದು ಮೂರ್ತಿ ಇದೆ ರೀ. ಇದನ್ನು ಮತ್ತು ಮೇಲೆ ಸಪ್ತ ದೇವತೆಗಳ ಒಂದೊಂದು ಭಾಗದ ಎಲ್ಲ ಮೂರ್ತಿಗಳ ಸುತ್ತ ಶಿಖರದ ಭಾಗ